ರೇ ಮೇಡಮ್, ಇನ್ನು 3 ಕಾಲು ದಿನ ಆಗಿಲ್ಲ. ನೆಟ್ಗೆ ಎಷ್ಟು ಮೆಟ್ಲಿದೆ ಪಾರ್ಲಿಮೆಂಟ್ಗೆ ಅಂತ ಗೊತ್ತಿಲ್ಲ. EVM ಅಂತೆ. ನೀವು ಗೆದ್ದಾಗ ಚೆನ್ನಾಗಿತ್ತಾ? ನಿಮ್ಮ ಅಪ್ಪ ಗೆದ್ದಾಗ ಚೆನ್ನಾಗಿತ್ತಾ? ನಿಮ್ಮ ಅಪ್ಪನ ಪಕ್ಷ ಗೆದ್ದಾಗ ಚೆನ್ನಾಗಿತ್ತಾ? ಪಬ್ಲಿಕ್ ಟಿವಿ ರಂಗಣ್ಣವರೇ, ಸತೀಶ್ ಜಾರಕಿಹೊಳಿ ಅವರ ಮಗಳು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ EVM ಬಗ್ಗೆ ಮಾತನಾಡಿದ್ರು ಅಂತೇಳಿ ರೊಚ್ಚಿಗೆದ್ದಿದ್ದೀರಲ್ಲ. ಬಡ್ಜೆಟ್ ಮಂಡನೆ ಆಯ್ತಲ್ಲ, ಬಡ್ಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ ಮಂಡನೆ ಮಾಡಿದ್ರಲ್ಲ, 20% ವಿದೇಶಿ ಸಾಲದ ಬಡ್ಡಿಗೆ ಹೋಗ್ತಾ ಇದೆಯಲ್ಲ, ಇದು ನಿಮ್ಗೆ ಕಾಣ್ಲೇ ಇಲ್ವೇನ್ರಿ? ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಲ್ರಿ ನೀವು. 10 ವರ್ಷದಲ್ಲಿ ಸುಮಾರು 150 ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ, ಇದ್ಯಾವುದು ಸೃಷ್ಟಿ ಅಲ್ಲ ರೀ. ಬಡ್ಜೆಟ್ ಕಾಪಿ ಹೇಳ್ತಾ ಇದೆ. 70 ವರ್ಷಗಳ ಕಾಲ 55 ಲಕ್ಷ ಕೋಟಿ ಸಾಲ ಮಾಡಿದಂತವರು ಅಷ್ಟು ಪ್ರಧಾನಮಂತ್ರಿಗಳು. ಈ ಪ್ರಧಾನಮಂತ್ರಿ ಬಂದು ಸುಮಾರು 150 ಕೋಟಿಗೂ ಹೆಚ್ಚು, ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಅಂತಂದ್ರೆ ಇದ್ರ ಬಗ್ಗೆ ಬಾಯಿ ತೆಗೆಯೋದೇ ಇಲ್ಲಲ್ಲ, ಇದ್ರ ಬಗ್ಗೆ ರೊಚ್ಚಿಗೆ ಎದ್ದೊಳೋದೇ ಇಲ್ವಲ್ಲ ನೀವು. ರೂಪಾಯಿ ಮೌಲ್ಯ ಯಾವ ಸ್ಥಿತಿಗೆ ಹೋಗಿದ್ದಾರೆ? 90ರ ಆಸುಪಾಸಿಗೆ ಹೋಗ್ತಾ ಇದೆಯಾ? ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ ರಂಗಣ್ಣವರೇ? ಮಾತಾಡೋದಿಲ್ಲ. ಆ ಹೆಣ್ಮಗಳು ಏನೋ EVM ಬಗ್ಗೆ ಹೇಳಿದ್ರು ಅಂದ ತಕ್ಷಣ ರೊಚ್ಚಿಗೆ ಹೇಳ್ತೀರಿ ಅಂತಂದ್ರೆ, ಪಬ್ಲಿಕ್ ಟಿವಿಯ ರಂಗಣ್ಣವ್ರು ಯೋಚನೆ ಮಾಡಬೇಕು, ನಾನು ಯಾವ ರೀತಿ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ಬೇಕಲ್ಲ, ವಿಚಾರ ಮಾಡ್ಬೇಕಲ್ಲ. ಯಾವತ್ತಾದ್ರೂ ಜವಾಬ್ದಾರಿಯನ್ನ ಹತ್ಕೊಂಡಿದ್ದೀರಾ? ಬಿಗ್ ಬುಲೆಟಿನ್ ಅಲ್ಲಿ ನಾನು ನ್ಯೂಸ್ ಅವರ್ ಮಾಡಬೇಕು, ಬಿಗ್ ಬುಲೆಟಿನ್ ಒಂದ್ ಗಂಟೆ ಮುಗಿಸ್ಬೇಕು ಅನ್ನೋ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು 1 ಗಂಟೆ ನೀವು ಮಾತನಾಡ್ತೀರಾ ಹೊರತು ಈ ದೇಶದ ಪರಿಸ್ಥಿತಿಯ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀರಾ? ಇವತ್ತು ರಾಜಕಾರಣಿಗಳು ಕೋಟಿ ಲೂಟಿ ಹೊಡಿತಾ ಇದ್ದಾರಲ್ಲ, ಯಾವತ್ತಾದ್ರೂ ಮಾತಾಡಿದ್ದೀರಾ? ಯಾವತ್ತೂ ಮಾತಾಡಿಲ್ಲ. ಇಡೀ ದೇಶವನ್ನು ಇವತ್ತು ಅವನತಿಯ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಅವನತಿಯ ಸ್ಥಿತಿಗೆ ತಗೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀರಾ? ಮಾತಾಡ್ರಿ. ಆ ಬಡ್ಜೆಟ್ ಕಾಪಿನ ಇಟ್ಕೊಂಡು ಒಂದ್ಸರಿ ಮಾತಾಡ್ರಿ. ಆ ನಿರ್ಮಲಾ ಸೀತಾರಾಮನ್ ಅವರು ಇಡೀ ದೇಶವನ್ನ ಯಾವ ರೀತಿ ಆರ್ಥಿಕ ದುಸ್ಥಿತಿ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಯಾವತ್ತಾದ್ರೂ ಮಾತಾಡಿದ್ದೀರಾ? ಮಾತಾಡ್ಬೇಕ್ರಿ. ನೀವು ಮಾತಾಡೋದಿಲ್ಲ. ನೀವು 13 ವರ್ಷದಿಂದ ಮಾತಾಡೇ ಇಲ್ಲ. ನೀವು ಮಾತಾಡೋದು ಇಲ್ಲ. ಬೇಕಾದ ವಿಚಾರಗಳನ್ನ ಮಾತಾಡೋದೇ ಇಲ್ಲ. ಬೇಡದರ ವಿಚಾರಗಳನ್ನ ಮಾತಾಡ್ತೀರಿ. ಏನೋ ಡಿಕ್ಟೇಟರ್ಶಿಪ್ ಮಾತಾಡ್ತೀರಿ. EVM ಬಗ್ಗೆ ಅನುಮಾನ ಇರಬಹುದು. EVM ಅಲ್ಲಿ ಏನೋ ಇವತ್ತು ಮಹಾರಾಷ್ಟ್ರದಲ್ಲಿ ಒಂದು ಗ್ರಾಮನೇ ಇವತ್ತು ಸೆಟು ನಿಂತ್ಕೊಂತಲ್ಲ, EVM ಮೇಲೆ ಅನುಮಾನ. ನಾವೆಲ್ಲರೂ ಸಹ NCPಗೆ ಹಾಕಿದೀವಿ, ಹೇಗೆ BJP ಗೆಲ್ತು ಅಂತೇಳಿ ಆ ಮಹಾರಾಷ್ಟ್ರದ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಲ್ಲ, ಯಾಕೆ ಅದ್ರ ಬಗ್ಗೆ ಮಾತನಾಡೋದಿಲ್ಲ? EVM ಅನ್ನ ಟ್ಯಾಂಪರಿಂಗ್ ಮಾಡಬಹುದು. ನಿಮಗೆ ಏನೋ ಟೆಕ್ನಾಲಜಿ ಗೊತ್ತಿಲ್ಲ, ನೀವು ವಾಟ್ಸಾಪ್ ಉಪಯೋಗಿಸಲ್ಲ ಅಂತೀರಿ, ನೀವು ಫೇಸ್ಬುಕ್ ಉಪಯೋಗಿಸಲ್ಲ ಅಂತೀರಿ, ನಿಮ್ಗೆ ಹೆಂಗ್ ಗೊತ್ತಿರುತ್ತೆ? ಆ ಹೆಣ್ಣುಮಗಳು ಹೇಳಿದ್ರು ಅಂದ ತಕ್ಷಣ ನಿಮ್ ತಂದೆನ ಕರೆಸ್ರಿ, ಮಾತಾಡ್ತೀನಿ. ಕೇಳ್ರಿ, ನರೇಂದ್ರ ಮೋದಿ ಅವ್ರನ್ನ ಕೇಳಿ. ಅಮಿತ್ ಶಾ ಅವ್ರನ್ನ ಕುರ್ಸ್ಕೊಂಡು ಸಂದರ್ಶನ ಮಾಡಿದ್ರಲ್ಲ, ಅವತ್ತು ಅಮಿತ್ ಶಾ ಅವ್ರನ್ನ ಕೇಳ್ಬೇಕಾಗಿತ್ತು. ಅಮಿತ್ ಶಾ ಅವರೇ, ಯಾಕೆ ದೇಶವನ್ನ ಈ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದೀರಿ ಅಂತೇಳಿ. ಯಾವ ಪರಿಸ್ಥಿತಿಗೆ ಬರುತ್ತ್ರಿ? ಇನ್ನು ಸ್ವಲ್ಪ ದಿನ ಕಾಯ್ರಿ. ಇನ್ನು ಸ್ವಲ್ಪ ದಿನ. ಈಗಾಗಲೇ ಜನರ ಕೈನಲ್ಲಿ ಹಣ ಇಲ್ಲ, ವ್ಯಾಪಾರ ಇಲ್ಲ, ಜನ ದುಸ್ಥಿತಿಗೆ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀರಾ? ಒಬ್ಬ ಸಂತೋಷ್ ಲಾಡು ಮೀಡಿಯಾಗಳ ಮುಂದೆ ನಿಮ್ಮನ್ನ ಪ್ರಶ್ನೆ ಮಾಡಿ ಅಂತ ತಿವಿತಾ ಇದ್ರು ಸಹ ನಿಮ್ಮ ಕಿವಿಗೆ ಹೋಗೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಮಗಳು ಹೇಳಿದ ತಕ್ಷಣ ಕಿವಿಗೆ ಹೋಗ್ಬಿಡುತ್ತೆ, ರೊಚ್ಚಿಗೆದ್ದು ಬಿಡ್ತೀರಿ. ಸಂತೋಷ್ ಲಾಡು ಅವರು ಎಲ್ಲಾ ಮೀಡಿಯಾ, ನಿಮ್ಮ ಪಬ್ಲಿಕ್ ಟಿವಿಯ ಲೋಗೋದ ಮುಂದೆ ಹೇಳಿದಾರಲ್ರಿ, ಇಡೀ ದೇಶವನ್ನು ತಗೊಂಡೋಗಿದಾರಲ್ಲ, 70 ಲಕ್ಷ ವೋಟರ್ಸ್ ಹೆಂಗ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದ ಬಗ್ಗೆ ಕೇಳಿದಾರಲ್ಲ, ಯಾಕ್ರಿ ಮಾತಾಡ್ತಾ ಇಲ್ಲ? ಭಾರತೀಯ ಜನತಾ ಪಕ್ಷದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಅವ್ರದ್ದು ಏನು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಅವರು ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ. ಅವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಇಡೀ ದೇಶ, ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ಪತ್ರಕರ್ತರಾಗಿ ಇವತ್ತು ಮಾರ್ಗದರ್ಶನ ತೋರಿಸಬೇಕಾಗಿದ್ದಂತಹ ನೀವು ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮಗಳು ಹೇಳಿದ್ರಂತೆ ರೊಚ್ಚಿಗೆದ್ದಂಥವ್ರು ಇಂತಹ ವಿಚಾರಗಳನ್ನು ಯಾಕ್ರಿ ಮಾತಾಡೋದಿಲ್ಲ? ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ ಅಲ್ಲಿ, ಪ್ರಶ್ನೆ ಮಾಡಿ ಅಂತೇಳಿ, ಯಾಕ್ರಿ ಮಾತಾಡೋದಿಲ್ಲ? ಸಂತೋಷ್ ಲಾಡ್ ಅವ್ರನ್ನ ಕೇಳಿ, ಬರ್ರಿ ಸ್ಟುಡಿಯೋಗೆ ಅಂತ ಕರೆಸ್ರಿ. ಸಂತೋಷ್ ಲಾಡ್ ಅವ್ರನ್ನ ಕೂರಿಸ್ಕೊಂಡು, ಏನ್ರಿ ನೀವ್ ಹೇಳ್ತಾರ ತಪ್ಪಿದೆ, ನಮ್ಮ BJP ಅವ್ರು ಈ ತರ ಮಾಡಿಲ್ಲ ಅಂತ ಹೇಳ್ರಿ ರಂಗಣ್ಣವ್ರೆ. ಸಂತೋಷ್ ಲಾಡ್ ಅವ್ರನ್ನ ಕೂರಿಸಿ ಕೇಳಿ. ಆ ಹೆಣ್ಣು ಮಗಳು ಲೋಕಸಭೆಗೆ ಸದಸ್ಯರಾಗಿ ಆ ಮನಸ್ಸಿಗೆ ಅನ್ಸಿದ್ದನ್ನ ಹೇಳಿದ್ದನ್ನ ಅದನ್ನ ವ್ಯಂಗ್ಯ ಮಾಡ್ತೀರಿ, ಅದನ್ನ ಟೀಕೆ ಮಾಡ್ತೀರಿ, ಅದನ್ನ ಚಾಲೆಂಜ್ ಮಾಡ್ತೀರಿ ಅಂತಂದ್ರೆ ಕರೆಸ್ರಿ.
ಕೇಳ್ರಿ, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಸ್ಟುಡಿಯೋದಲ್ಲಿ ಕೂರಿಸಿ ಕೇಳ್ರಿ, ಏನಮ್ಮ ಮಹಾತಾಯಿ ಈ ರೀತಿ ಮಾಡಿದ್ಯಾ, ಏನಮ್ಮ ಮಹಾತಾಯಿ ಕರ್ನಾಟಕಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ಯಾ, ಏನಮ್ಮ ಮಹಾತಾಯಿ ಇಡೀ ದೇಶದಲ್ಲಿ ಈ ರೀತಿ ಸಾಲಗಾರರನ್ನಾಗಿ ಮಾಡ್ತಾ ಇದೆಯಾ, ರೂಪಾಯಿ ಮೌಲ್ಯ ಈ ಹಂತಕ್ಕೆ ಹೋಗಿದೆ, ಜನ ಜೀವನ ಮಾಡೋದು ಹೇಗೆ ಅಂತ ಕೇಳ್ರಿ. ಕರ್ನಾಟಕದ ಗ್ಯಾರಂಟಿ ಬಿಟ್ಟಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡುವಂತ ನೀವು ದೆಹಲಿನಲ್ಲಿ ಒಂದು ಹೆಣ್ಣು ಮಗಳಿಗೆ 2,500 ರೂಪಾಯಿ ಕೊಡ್ತೇವೆ ಗೆದ್ದ ಮೇಲೆ ಅಂತ ಹೇಳ್ಬಿಟ್ಟು ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳೈತಲ್ಲ, 500 ರೂಪಾಯಿಗೆ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳೈತಲ್ಲ, ಇಷ್ಟೊಂದು ಭರವಸೆ ಬಿಟ್ಟಿ ಭರವಸೆಗಳನ್ನು ಕೊಟ್ಟಿದಾರಲ್ಲ, ಅವರನ್ನ ಪ್ರಶ್ನೆ ಮಾಡ್ರಿ. ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಗೆ 3 ತಿಂಗಳಿಂದ ಹಣ ಬಂದಿಲ್ವಲ್ಲ, ಅದನ್ನ ಕೇಳ್ರಿ. ಯಾಕೆ ಪ್ರಶ್ನೆ ಮಾಡೋದಿಲ್ಲ? ನಿಮಗೆ 1 ಗಂಟೆ ಕಾಲ ಕಳಿಬೇಕು, 1 ಗಂಟೆ ಸಮಯ ಹೋಗ್ಬೇಕು, ಅದಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ಮಾತಾಡ್ತೀರಾ. ನಿಮ್ಮಂತ ಹಿರಿಯರು ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಬೇರೆಯವ್ರು ಏನ್ರಿ ಮಾಡ್ತಾರೆ? ಇದು ನಮ್ಮ ರಾಜ್ಯದ, ನಮ್ಮ ದೇಶದ ದುಸ್ಥಿತಿ. ಮಾಧ್ಯಮಗಳೆಲ್ಲವೂ ಮಾರಾಟ ಆಗೋಗಿದೆ ರೀ. ಉತ್ತರ ಭಾರತದ ಮಾಧ್ಯಮಗಳೆಲ್ಲವೂ ಮಾರಾಟ ಆಗೋಗಿದೆ. ಒಂದು ವೇಳೆ ಯೂಟ್ಯೂಬರ್ಸ್ ಇಲ್ಲ ಅಂದ್ರೆ, ಒಂದು ವೇಳೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ ಬಹುಶಃ ಇಷ್ಟೊತ್ತಿಗಾಗ್ಲೇ ಇಡೀ ದೇಶವನ್ನ ಮಾರಾಟ ಮಾಡ್ಬಿಡ್ತಾ ಇದ್ರು. ಅದರಲ್ಲೂ ಸಹ ಪ್ರಶ್ನೆ ಮಾಡುವಂತಹ ಪ್ರಜ್ಞಾವಂತ ಪ್ರಾಮಾಣಿಕ ಯೂಟ್ಯೂಬರ್ಸ್ಗಳನ್ನ ಬಂದ್ ಮಾಡುವಂತಹ, ಬ್ಲಾಕ್ ಮಾಡುವಂತಹ ಪ್ರಕ್ರಿಯೆಗಳು ನಡೀತಿದ್ರು ಸಹ ಅದರ ಬಗ್ಗೆ ತುಟಿಕ್ ಪಿಟಿಕ್ ಅನ್ನದಂತಹ ಹಿರಿಯ ಪತ್ರಕರ್ತರು ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮಗಳು ಸಂಸದರನ್ನ ಪ್ರಶ್ನೆ ಮಾಡ್ತಾರೆ. ಇದು ನಮ್ಮ ದೇಶದ ದುಸ್ಥಿತಿ. ಇದು ನಮ್ಮ ದೇಶ ಹೋಗ್ತಾ ಇರುವಂತಹ ದಾರಿ. ಪ್ರಶ್ನೆ ಮಾಡಿ. 3 ಅವಧಿಗೆ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಏನು ಅಂತ ಕೇಳ್ರಿ. ಅಮೆರಿಕದಿಂದ ಭಾರತೀಯರನ್ನ ಕೈಕೋಳ ಹಾಕೊಂಡು ಕೈದಿಗಳಂತೆ ತಗೊಂಡ್ಬಂದು ಭಾರತಕ್ಕೆ ಬಿಡ್ತಾರೆ. ಒಂದು ಸಣ್ಣ ದೇಶ ಅಮೆರಿಕದ ವಿಮಾನವನ್ನ ಕೆಳಗಡೆ ಇಳಿಸೋದಕ್ಕೆ ಬಿಡದೆ ವಾಪಸ್ ಕಳಿಸಿ ಕೊನೆಗೆ ಗೌರವಯುತವಾಗಿ ತನ್ನ ಪ್ರಜೆಗಳನ್ನ ಕಳಿಸ್ಕೊಡುತ್ತೆ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು 56 ಇಂಚು ಅಂತ ಹೇಳ್ಕೊಳ್ಳುವಂತ ಪ್ರಧಾನಮಂತ್ರಿಗಳು, ವಿಶ್ವಗುರು ಅಂತ ಹೇಳ್ಕೊಳ್ಳುವಂತ ಪ್ರಧಾನಮಂತ್ರಿಗಳು ಅಮೆರಿಕಾಗೆ ಒಂದು ಎಚ್ಚರಿಕೆ ಕೊಡುವಷ್ಟು ಶಕ್ತಿ ಇಲ್ಲದಂತಾಯ್ತಲ್ಲ. ಇದರ ಬಗ್ಗೆ ಪಬ್ಲಿಕ್ ಟಿವಿಯ ರಂಗಣ್ಣವರೇ ನೀವು ಕೇಳಬೇಕ್ರಿ. ನೀವು ಕೇಳ್ದ ಹೋದ್ರೆ ಹೇಗ್ರಿ? ಕೇಳಿ, ಪ್ರಶ್ನೆ ಕೇಳಿ. ಪ್ರಧಾನಮಂತ್ರಿಗಳನ್ನ ಕೇಳುವಂತಹ ಅರ್ಹತೆ, ಹಕ್ಕು, ಸ್ವತಂತ್ರ ನಿಮಗೂ ಕೊಟ್ಟಿದಾರಲ್ಲ, ಪತ್ರಕರ್ತರಾಗಿರೋ ನಿಮಗೂ ಕೊಟ್ಟಿದಾರಲ್ಲ. ಯಾತಕ್ಕೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಪ್ರಧಾನಮಂತ್ರಿಗಳೇ ಅಂತ ಕೇಳ್ರಿ. ಕೇಳಲ್ಲ. ಉದ್ದುದ್ದ ಮಾತಾಡ್ತೀನಿ. 1 ಗಂಟೆ ನೀವು ಸಮಯ ಕಳಿಬೇಕು, ನೀವು ಮಾತಾಡ್ತೀರಿ. ನಿವೃತ್ತಿ ಅಂಚಿನಲ್ಲಿದ್ದೀರಿ. ನೀವು ಟ್ರೈನಿಂಗ್ ಕೊಡೋದಕ್ಕೋಸ್ಕರವಾಗಿ ಅರುಣ್ ಬಡಿಗೇರು ಮತ್ತೆ ದಿವ್ಯಾ ಅವರನ್ನ ಕೂರಿಸ್ಕೊಂಡು ಟ್ರೈನಿಂಗ್ ಕೊಡೋದಕ್ಕೆ ಈಗಾಗಲೇ 3 ಜನ ಕೂತ್ಕೊಂಡು ನ್ಯೂಸ್ ಅವರನ್ನ ಬಿಗ್ ಬುಲೆಟಿನ್ ಅನ್ನ ಮುಗಿಸ್ತಾ ಇದ್ದೀರಿ. ನಿಜಕ್ಕೂ ನಿಮ್ಮಂತ ಹಿರಿಯ ಪತ್ರಕರ್ತರು ಪ್ರಶ್ನೆ ಕೇಳಬೇಕಾಗಿದ್ದನ್ನ ಬಿಟ್ಟು ಬೇರೆಲ್ಲ ಮಾತನಾಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.